ತೋರಿಸ್ತಿದ್ದಾರೆ. ಅಂಡ್ ಇದು ಕೂಡ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ತುಂಬ ದಿನ ಆದಮೇಲೆ ನಾನು ಅಮ್ಮನ ಜೊತೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡು ಬರೋದಕ್ಕೆ. ಯೂಶ್ವಲಿ ನಾವು ರತ್ನಂ ಸಿಲ್ಕ್ಸ್ಗೆ ಹೋಗ್ತೀವಿ. ಈ ಸಲ ಅಮ್ಮ ಚಿಕ್ಕಪೇಟೆಯಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದರು. ಸೊ ಈಗ ಬೇಗ ರೆಡಿಯಾಗಿ ಬೇಗ ಹೋಗಬೇಕು. ಯಾಕೆ ಅಂದರೆ ನಮ್ಮನೆ ಹತ್ರ ಊರ ಹಬ್ಬ ಕೂಡ ನಡೀತಿದೆ. ಸೊ ದೇವ್ರು ಕೂಡ ಬರುತ್ತೆ. ಅಷ್ಟೊತ್ತಿಗೆ ನಾವು ಮನೆಗೆ ಬಂದು ನಾವು ಹೋಗಿದ್ದು ಭೈರಪ್ಪ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ. ಕಲೆಕ್ಷನ್ಸ್ ತುಂಬಾ ಇದೆ, ಆದರೆ ನಾವು ಹೋಗಿದ್ದು ಟೈಮ್ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಸೀರೆ ಎಲ್ಲ ಹಾಗಾಗಿ ಬಿಚ್ಚಿ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಮ್ಗೆ ಯಾವ್ದು ನೋಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಭೈರಪ್ಪ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಆಪೋಸಿಟ್ ಲೇನಲ್ಲೇ ಈ ಶಾಪ್ ಇರೋದು. ನಮ್ಮ ಅಮ್ಮಂಗೆ ಅವ್ರ ಫ್ರೆಂಡ್ ರೆಫರ್ ಮಾಡಿದ್ರು. ಸೊ ಇಲ್ಲಿ ಟ್ರೆಡಿಷ್ನಲ್ ಕಂಚಿ ಸ್ಯಾರಿ ಮತ್ತು ಹ್ಯಾಂಡ್ಲೂಮ್ ಸ್ಯಾರಿ ಮತ್ತು ಅದಲ್ದಿರೋ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಕೂಡ ಇದೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಇವ್ರು ನಮಗೆ ತೋರಿಸ್ತಾ ಇರೋದು ಸೆಮಿ ಕ್ರೇಪ್ ಸಿಲ್ಕ್. ಆ್ಯಂಡ್ ಇದರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಪ್ಯಾಟ್ರನ್ಸ್ ಇದೆ. ನಾನು ಪರ್ಟಿಕ್ಯುಲರ್ಲಿ ಫಿಕ್ಸ್ ಆಗೋಗಿದೆ ಈ ಸರಿ ನಾನು ಬ್ರೌನೇ ತೊಗೋಬೇಕು ಅಂತ. ಬಿಕಾಸ್ ನನ್ನ ಹತ್ರ ಯಾವುದು ಬ್ರೌನ್ ಸ್ಯಾರಿ ಇರಲಿಲ್ಲ. ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಇದಲ್ದಿರ ಇನ್ನೊಂದು ಚೆಕ್ಸು, ಆ್ಯಕ್ಚುಲಿ ಚೆಕ್ ಸೆಲ್ಫ್ ಬಂದಿದೆ ಮತ್ತು ಇದು ಮ್ಯಾಂಗೋ ಬಾರ್ಡರು. ನನಗೆ ಆ್ಯಕ್ಚುಲಿ ಇನಿಷಿಯಲಿ ಇಷ್ಟ ಆಗೋಯಿತು, ಬಟ್ ಯಾಕೋ ಆಮೇಲೆ ನನಗೆ ಮ್ಯಾಂಗೋ ಬಾರ್ಡರ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಅಲ್ಲೇ ಸೈಡಲ್ಲಿ ಇಟ್ಟಿದ್ದೆ. ಬಟ್ ಮ್ಯಾಂಗೋಲಿ ತುಂಬ ಕಲರ್ಸ್ ತೋರಿಸಿದ್ರು ನೋಡಿ ಮೇಡಮ್ ಅಂತ. ಬಟ್ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಫಿಕ್ಸ್ ಆಗೋಗ್ಬಿಟ್ಟಿದೆ ನಂಗೆ ಬ್ರೌನೇ ಬೇಕು ಅಂತ. ಆ್ಯಂಡ್ ಇದಲ್ದಿರ ಪಾಪ ಅವರು ಇನ್ನು ಬೇರೆ ಪ್ಯಾಟ್ರನ್ಸ್ ಕೂಡ ತೋರಿಸಿದ್ರು. ಇದು ಬಂದು 140 GSM. ಆ್ಯಂಡ್ ಇದರಲ್ಲೂ ಕೂಡ ಕಲರ್ಸ್ ತೋರಿಸಿದ್ರು ಮತ್ತು ಪ್ಯಾಟ್ರನ್ಸ್ ತೋರಿಸಿದ್ರು. ಬಟ್ ನನಗೆ ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಇದು ಆಲ್ರೆಡಿ ಅಮ್ಮನ ಹತ್ರ ಇತ್ತು. ಸೊ ಹಾಗಾಗಿ ಬೇಡ ಅಂತ ನಾನು ಡ್ರಾಪ್ ಔಟ್ ಮಾಡಿದೆ. ಬಟ್ ಅವ್ರ ಪಾಪ ಓಪನ್ ಮಾಡಿ ಕೂಡ ತೋರಿಸಿದ್ರು. ನೋಡಿ ಇವೆರಡು ಕೂಡ ತುಂಬ ಚೆನ್ನಾಗಿದೆ. ಸೊ ಇವೆರಡರಲ್ಲಿ ನಾನು ಯಾವ್ದು ಪಿಕ್ ಮಾಡಿದೆ ಅಂತ ಕೊನೆ ತನಕ ನೋಡಿ. ಆಗಿ ನಾನು ತೊಗೊಂಡಿರೋ ಸೀರೆ ಇದೇನೆ, ಬ್ರೌನ್ ವಿತ್ ಸ್ಕೈ ಬ್ಲೂ ಬಾರ್ಡರ್. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಚಿಕ್ಕಪೇಟೆಯಲ್ಲಿ ತುಂಬ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ತುಂಬ ಭಯ ಆಯಿತು. ನಮ್ಮನ್ನು ಯಾರೋ ಫಾಲೋ ಮಾಡ್ಕೊಂಡು ಬರ್ತಿದ್ರು ಅಮ್ಮ, ಹಾಗೂ ಯಾರು ನೀನು ಅಂತ ಕೇಳಿದ್ರು. ಸೊ ನೀವೇನಾದರೂ ಚಿಕ್ಕಪೇಟೆ ಶಾಪಿಂಗ್ ಹೋದರೆ ತುಂಬಾ ಕೇರ್ಫುಲ್ ಆಗಿರಿ. ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಕೀಪ್ ಸಪೋರ್ಟಿಂಗ್.